ನಮಸ್ತೆ ಸ್ನೇಹಿತರೆ. ನಮ್ಮ ಕರ್ನಾಟಕ ಸರ್ಕಾರದ ಈಗ ಇರುವಂತ ಮಂತ್ರಿಗಳಲ್ಲಿ ಈ ಇಬ್ಬರು ಮಂತ್ರಿಗಳ ಕಾರ್ಯವೈಖರಿ ನಂಗೆ ತುಂಬಾ ಇಷ್ಟ ಆಯ್ತು. ಒಬ್ರು ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರುವಂತ ಕೃಷ್ಣ ಬೈರೇಗೌಡರು. ಇನ್ನೊಬ್ರು ಕರ್ನಾಟಕದ ಆರೋಗ್ಯ ಸಚಿವರಾದಂತ ಯು.ಟಿ. ಖಾದರ್. ಕೃಷ್ಣ ಬೈರೇಗೌಡರ ಕಾರ್ಯವೈಖರಿ ಬಗ್ಗೆ ಹೊಸತೇನು ಹೇಳ್ಬೇಕಾಗಿಲ್ಲ. ಯಾವಾಗೆಲ್ಲ ಅವರ ಅಧಿಕಾರ ಸಿಕ್ಕಿದವಾಗೆಲ್ಲ ತುಂಬಾ ಆಕ್ಟಿವ್ ಆಗಿದಂತ ಒಬ್ಬ ಮಂತ್ರಿ. ಈ ಈ ವರ್ಷ ಅಂತೂ ಇನ್ನಷ್ಟು ಪರಿಣಾಮಕಾರಿ ಅಂತ ಕೆಲಸವನ್ನ ಮಾಡಿದ್ದಾರೆ. ಅದರಲ್ಲೂ ಬೆಂಗಳೂರಿನಲ್ಲಿ ಫುಟ್‌ಪಾತ್ ತೆರವು ಕಾರ್ಯಾಚರಣೆ. ಬೆಂಗಳೂರು ಅಂತಲ್ಲ ಎಲ್ಲಾ ನಗರಗಳಲ್ಲಿ ಕೂಡ ಆರ್ಡರ್ ಕೊಟ್ಟಿದ್ದಾರೆ. ಅದರಲ್ಲೂ ಬೆಂಗಳೂರಲ್ಲಿ ಎಸ್ಪೆಷಲ್ ಆಗಿ ಇದು ತುಂಬಾ ಆಕ್ಟಿವ್ ಆಯ್ತು. ಸೊ ಯಾವುದೇ ಇನ್ಫ್ಲೂಯೆನ್ಸ್‌ಗೆ ಬಗ್ಗದೆ ಯಾರ ಮಾತನ್ನು ಕೂಡ ಪರಿಗಣಿಸದೆ ತುಂಬಾ ಕ್ಲೀನ್ ಆಗಿ ಈ ಒಂದು ಆಪರೇಷನ್ ಅನ್ನ ಮಾಡಿದ್ದಾರೆ. ಮಿಡ್ ನೈಟ್ ಕೂಡ ಅಧಿಕಾರಿಗಳನ್ನ ತಂದು ಅಲ್ಲಿ ಕಾರ್ಯಾಚರಣೆ ಮಾಡಿದ್ದಾರೆ. ಈಗ್ಲೂ ಕೂಡ ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಯಾರು ಕೂಡ ಫುಟ್‌ಪಾತ್ ಅಲ್ಲಿ ಶಾಪ್ ಗಳನ್ನ ಇಡಬಾರದು. ಬೀದಿ ಬದಿ ವ್ಯಾಪಾರಿಗಳು ಯಾರು ಕೂಡ ಫುಟ್‌ಪಾತ್ ಗೆ ತೊಂದರೆ ಕೊಡಬಾರದು ಅಂತ ಆರ್ಡರ್ ಕೊಟ್ಟಿದ್ದಾರೆ. ಇದು ಒಬ್ಬ ಮಂತ್ರಿಯ ಪವರ್. ಇನ್ನು ಯು.ಟಿ. ಖಾದರ್ ಅವರು, ಇವರು ಕೂಡ ಅಷ್ಟೇ ತಮಗೆ ಸಿಕ್ಕಂತ ಮಂತ್ರಿ ಸ್ಥಾನಗಳಲ್ಲಿ ಪ್ರತಿ ಟೈಮ್ ಕೂಡ ಇವರು ಆಕ್ಟಿವ್ ಆಗಿದ್ರು. ಈ ಸಲ ಅಂತೂ ಅವರು ಮಾಡಿದಂತ ಕೆಲವೊಂದು ಕಾರ್ಯವೈಖರಿ ಇದೆಯಲ್ಲ, ಈ ಸಡನ್ ಆಗಿ ಹಾಸ್ಪಿಟಲ್ ಗಳಿಗೆ ಭೇಟಿ ಕೊಡೋದಿರ್ಬೋದು, ಅಲ್ಲಿರುವಂತಹ ವೈದ್ಯಾಧಿಕಾರಿಗಳ ಅಟೆಂಡೆನ್ಸ್ ಅನ್ನ ಚೆಕ್ ಮಾಡೋದಿರ್ಬೋದು, ಅದೇ ರೀತಿಯಾಗಿ ಕೆಲವು ಮಲ್ಟಿ ನ್ಯಾಷನಲ್ ಫ್ರಾಂಚೈಸ್ ಇರುವಂತಹ ಹೋಟೆಲ್ ಗಳಿಗೆ ದಾಳಿ ಮಾಡಿಸಿದ್ದಾರೆ ಅಧಿಕಾರಿಗಳಿಂದ. ಕೆಲವು 5 ಸ್ಟಾರ್ ಹೋಟೆಲ್ ಗಳಿಗೆ ದಾಳಿ ಮಾಡಿ ಅಲ್ಲಿರುವಂತಹ ಫುಡ್ ಏನು ಕ್ವಾಲಿಟಿ ಬಗ್ಗೆ ಚೆಕ್ ಮಾಡಿಸಿ, ಕೆಲವೊಂದು ಡೇಟ್ ಎಕ್ಸ್ಪೈರ್ ಆಗಿರುವಂತಹ ಫುಡ್ ಐಟಮ್ ಸಿಕ್ಕಿದಾಗ ಅದನ್ನ ಸೀಸ್ ಮಾಡಿದ್ದಾರೆ ಹೋಟೆಲ್ ಗಳನ್ನ. ಇದೇನು ಸಾಮಾನ್ಯವಾದಂತ ಕೆಲಸ ಅಲ್ಲ. ಹಾಗಾದ್ರೆ ಏನಾದ್ರು ಎಕ್ಸ್ಟ್ರಾ ಮಾಡಿದಾರೆ ಅಂತ ಕೇಳಿದ್ರೆ ಇಲ್ಲ. ಒಬ್ಬ ಮಂತ್ರಿ ಮಾಡಬಹುದಂತ ಅಧಿಕಾರ ಏನಿದೆ, ಅವನ ಕೈಯಲ್ಲಿ ಏನ್ ಅಧಿಕಾರ ಇದೆ ಅನ್ನೋದನ್ನ ಇವರು ತೋರಿಸ್ಕೊಟ್ಟಿದ್ದಾರೆ. ಅಂದ್ರೆ ನಾರ್ಮಲ್ ಆಗಿ ಒಬ್ಬ ಮಂತ್ರಿ ಮಾಡ್ಬೇಕಾದಂತ ಕೆಲಸ ಇದು. ಯಾಕೆ ಇವರು ಸ್ಪೆಷಲ್ ಆಗಿ ಕಾಣ್ತಾ ಇದಾರೆ ಅಂದ್ರೆ, ಉಳಿದ ಮಂತ್ರಿಗಳು ಇದನ್ನ ಮಾಡ್ತಾ ಇಲ್ವಲ್ಲ, ಹಾಗಾಗಿ ಇವರು ಇಷ್ಟು ಸ್ಪೆಷಲ್ ಆಗಿ ಕಾಣ್ತಾ ಇದ್ದಾರೆ, ಜನರಿಗೆ ಹತ್ರ ಆಗ್ತಾ ಇದ್ದಾರೆ. ಸೊ ಇಂಥವರನ್ನ ರಾಜಕೀಯದಲ್ಲಿ ಆಕ್ಟಿವ್ ಆಗಿರಿಸುವಂತದ್ದು, ಇಂಥವರಿಗೆ ಬೆಂಬಲ ಕೊಡೋದು ಪ್ರತಿಯೊಬ್ಬ ಪ್ರಜೆಯ ಆದ್ಯ ಕರ್ತವ್ಯ, ಪಕ್ಷ ಯಾವುದೇ ಇರ್ಲಿ. ಸೊ ಇಂಥವ್ರನ್ನ ನಾವು ಬೆಂಬಲ ಕೊಟ್ಟಾಗ ಉಳಿದ ಮಂತ್ರಿಗಳಿಗೆ ಕೂಡ ಇದೊಂದು ಪಾಠ ಆಗ್ಬೇಕು. ಯಾಕಂತ ಹೇಳಿದ್ರೆ, ಮಂತ್ರಿಗಳು, ಒಬ್ಬ ಮಿನಿಸ್ಟರ್ ತನ್ನ ಕಾರ್ಯವನ್ನ ನಿಯತ್ತಾಗಿ ಮಾಡಿದ್ರೆ ಅಲ್ಲಿ ಅಧಿಕಾರಿಗಳಿಗೆ ಬಿಸಿ ಮುಟ್ಟುತ್ತೆ. ಅಧಿಕಾರಿಗಳಿಗೆ ಬಿಸಿ ಮುಟ್ಟಿದ್ರೆ ಅಲ್ಲಿ ಭ್ರಷ್ಟಾಚಾರ ಕೂಡ ಕೊನೆ ಆಗುತ್ತೆ. ಸೊ ಇದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಪ್ರತಿಯೊಬ್ರು ಕೂಡ ಇಂತಹ ಒಬ್ಬ ಮಂತ್ರಿಗಳಿಗಾಗಿರ್ಬೋದು, ಇಂತಹ ರಾಜಕೀಯ ವ್ಯಕ್ತಿಗಳಿಗೆ ಪಕ್ಷಾತೀತವಾಗಿ ಸಪೋರ್ಟ್ ಮಾಡಿ ಉಳಿದ ಮಂತ್ರಿಗಳಿಗೆ ಕೂಡ ಈ ರೀತಿ ಆಕ್ಟಿವ್ ಆಗಿ ಕೆಲಸ ಮಾಡುವಂತೆ ನಾವು ಪ್ರೇರೇಪಣೆ ಮಾಡಿದ್ರೆ ರಾಜ್ಯ ಅಥವಾ ದೇಶ ಉದ್ಧಾರ ಆಗೋದ್ರಲ್ಲಿ ಡೌಟೇ ಇಲ್ಲ. ಏನಂತೀರಾ?